ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನು ಮಾರ್ನಿಂಗ್ ಟಿಫನ್ಗೆ ಪೂರಿ ಮಾಡ್ಕೊಳ್ಳೋಣ ಅಂಥೇಳಿ ಇದ್ಕಿದ ಬೇಳೆ ತೊಗೊಂಡು ಬಂದಿದ್ದೆ. ಅದನ್ನು ತೊಳ್ಕೊತಾ ಇದ್ದೀನಿ. ತಂದಿದ್ದೀನಿ, ಹಂಗೆ ಎತ್ತಿಟ್ಬಿಟ್ಟಿದ್ದೆ, ತೊಳೆದಿರಲಿಲ್ಲ. ಅಲ್ಲ ಸಾರಿ, ಓಪನ್ ಮಾಡಿ ಇಟ್ಟಿರಲಿಲ್ಲ. ನೀರು ಹಾಕೊಂಡು ತೊಳ್ಕೊತಾ ಇದ್ದೀನಿ. ಸೊ ಅದೆಲ್ಲ ಮಶ್ರೂಮ್ನ ಸಹ ತೊಳ್ಕೊತಾ ಇದ್ದೀನಿ. ಮಶ್ರೂಮ್ ಚೆನ್ನಾಗಿತ್ತು ಫ್ರೆಶ್ಶಾಗಿ ಅಂತೇಳಿ ತೊಗೊಂಡು ಬಂದಿದ್ದೆ. ಅವೆರಡು ಹಾಕಿ ಕೂಟ್ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಸ್ಟು ಜೀರಿಗೆ ನೀರನ್ನ ಸಹ ಕಾಯಿಸ್ಕೊತೀನಿ. ನಾನು ಬೆಳಗ್ಗೆ ಹೊತ್ತು ಜೀರಿಗೆ ನೀರು ಅದನ್ನು ಕುಡಿತೀನಿ. ಅದಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಒಂದೊಂದಷ್ಟೇ ಹಾಕೋತೀನಿ, ಕೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಜೋಯಿಸರು ಹೇಳಿದರು, ಅಪ್ಪನುಟ್ಟ ಬಟ್ಟೆಗೆ ಸೂತಕವೆಂದು. ಅದೇ ಅಪ್ಪನುಟ್ಟ ಬಟ್ಟೆಯಲ್ಲಿ ಇದ್ದ ಹಣವನ್ನು ಕೊಟ್ಟಾಗ ಜೋಯಿಸರು ತನ್ನ ಜೇಬಿಗೆ ಇಟ್ಟುಕೊಂಡರು. ಎಂಥ ವಿಪರ್ಯಾಸ ಅಲ್ವಾ? ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇದು ಗಾದೆ. ಸೊ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಮಸಾಲೆ ಅಂದರೆ ಸಿಂಪಲಾಗಿ ಮಸಾಲೆ ಹಾಕೋತೀನಿ, ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡೋಲ್ಲ. ಸೊ ಹೆವಿ ಅನಿಸುತ್ತೆ, ಸಿಂಪಲಾಗಿ ಅಷ್ಟೇ ಒಂದೊಂದು ಚಕ್ಕೆ ಲವಂಗ ಆ ಥರ ಹಾಕೊಂಡು ಅಷ್ಟೇ ನಾನು ಮಾಡ್ಕೊಳ್ಳೋದು. ಸೊ ನೋಡಿ ಫೈನಲಿ ಈ ಥರ ಬಂತು. ಮಶ್ರೂಮು ಕಾಳು ಎಲ್ಲ ಹಾಕೊಂಡು ಮಾಡಿಕೊಂಡೆ. ಒಂದ್ಸರಿ ನೀವು ಟ್ರೈ ಮಾಡಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಪೂರಿ ಮತ್ತು ನೋಡಿ ಸಾಗು ಮಾಡ್ಕೊಂಡಿದ್ದೀನಿ ಗಟ್ಟಿಗೆ. ಸೊ ಅದಾದಮೇಲೆ ನನ್ನ ಮಗನಿಗೂ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವನಿಗೆ ಸ್ನ್ಯಾಕ್ಸಿಗೆ ಕೀ ಫ್ರೂಟ್ ಹಾಕಿದ್ದೆ. ಕೀ ಫ್ರೂಟ್ ಅಂತೂ ಫುಲ್ ಹಣ್ಣಾಗಿ ಹೋಗ್ಬಿಟ್ಟಿತ್ತು. ನಾನು 3 days ಇರಲ್ವ ಅಂತೇಳಿ ತಂದಿದ್ದೆಲ್ಲ ಫುಲ್ಲು ಹಾಕ್ಬಿಟ್ಟು ಬಾಕ್ಸಿಗೆ ಕಟ್ ಕಳಿಸ್ದೆ ಅವನಿಗೆ. ಸೊ ಗುರುವಾರ ಪೂಜೆ ಮಾಡಬೇಕಲ್ಲ, ತುಳಸಿ ನಮ್ಮ ಮನೆ ಗಿಡದಲ್ಲೇ ಬೆಳೆದಿತ್ತು, ಸಪ್ರೇಟಾಗಿ ಬೆಳೆಸಿದ್ವಿ ಅದನ್ನು ತೊಗೊಂಡು ಕಿತ್ಕೊಂಡೆ. ಆಮೇಲೆ ದಾಸವಾಳ, ಇವತ್ತು ದಾಸವಾಳ ರಾಯರಿಗೆ ಬಿಟ್ಟಿತ್ತು ಗುರುವಾರ. ರಾಯರಿಗೆ ತುಂಬ ಇಷ್ಟ ದಾಸವಾಳ ಅಂತೇಳಿ ನನಗೆ ಒಂದೇ ಒಂದು ಪಾಟ್ ಬೆಳೆಸಿ ಇನ್ನೊಂದು ಪಾಟೆಲ್ಲ ಬೆಳೆಸಬೇಕು. ಸೊ ಒಂದೇ ಒಂದು ಹಾಕಿದ್ದೀನಿ ಸದ್ಯಕ್ಕೆ. ಇದು 1 ಎಳೆ 2 ಎಳೆ ಬರುತ್ತೆ. ಸೊ ಅದಾದಮೇಲೆ ನಾನು ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಮೈಸೂರಿಗೆ ಯಾಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಗೈಸ್ ಗೆಸ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ತೀರಾ ಮತ್ತು ಆಗಲೇ ಎಲ್ಲರೂ ಹೊಟ್ಟೋಗ್ಬಿಡ್ತೀರಾ ಗೈಸ್, ತುಂಬ ಬೇಜಾರಾಗುತ್ತೆ. ಬೆಳಿತಿರೋರಿಗೆ ಸಪೋರ್ಟ್ ಮಾಡಿ ಗೈಸ್. ಏನಾದರೂ ಇನ್ಫಾರ್ಮೇಷನ್ ಕೊಡೋ ಥರ ನಾನು ಹೇಳ್ತೀನಿ ನಿಮಗೆ. ಸೊ ಪ್ಲೀಸ್. ಅದಾದಮೇಲೆ ನಾವು ಮೈಸೂರು ಕೂಡ ಬಂದ್ವಿ. ನಾನು ನನ್ನ ಫ್ರೆಂಡು ತಂಗಿ ಮನೆಗೆ ಬಂದ್ವಿ. ಅವ್ರ ಮಗ ವೀಡಿಯೋ ಮಾಡಬೇಡಿ ಅಕ್ಕ ನಂದು ಅಂತ ಹೇಳ್ತಿದ್ದ. ಸೊ ನಾವು ನೈಟು ಊಟಕ್ಕೆ ಮಶ್ರೂಮ್ ಪಲಾವ್ ಮತ್ತು ಮಶ್ರೂಮ್ ಕಬಾಬ್ ತರಿಸಿದ್ವಿ. ನಾನ್ ವೆಜ್ ತಿನ್ನಲ್ಲ ಗುರುವಾರ ಅಂತೇಳಿ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಸೊ ನಾವು ಬರೋದನ್ನು ಅವ್ರಿಗೆ ಹೇಳಿರಲಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತೇಳಿ. ನಾವು ರೋಡಲ್ಲೇ ಏನೋ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ತಿನ್ನೋಕ್ಕಾಗಲಿಲ್ಲ, ಟೈಮ್ ಆಯ್ತು ಬಂದುಬಿಟ್ವಿ. ಅದಕ್ಕೆ ಮನೆಗೆ ಪಾರ್ಸಲ್ ತರಿಸಿದ್ವಿ. ಸೊ ಅದಾದಮೇಲೆ ತುಂಬ ಚೆನ್ನಾಗಿತ್ತು ಮಶ್ರೂಮ್ ಪಲಾವು ಮತ್ತು ಮಶ್ರೂಮ್ ಕಬಾಬು. ನೋಡಿ ಕಲರೆಲ್ಲ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡೋರೆ. ನಮಗೂ ತುಂಬ ಹೊಟ್ಟೆ ಎಷ್ಟೋಗಿತ್ತು. ಸೊ ಊಟ ಮಾಡಿ ನಾವು ಕೂಡ ಊಟ ಆದಮೇಲೆ ಅಲ್ಲ ಹಾಗೆ ಆಚೆ ಬಂದ್ವಿ ಟೆರೆಸ್ ಮೇಲೆ. ಫುಲ್ ಚಾಮುಂಡಿ ಬೆಟ್ಟ ಲೈಟೆಲ್ಲ ಹಾಕಿದರೆ ಫಾಗ್ ಎಲ್ಲ ಹೆಂಗೆ ಬರ್ತಿತ್ತು. ಸೊ ಹಾಗೆ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.